ಧ್ರುವನಾರಾಯಣ ಅವರು ಬದುಕಿದ್ದಾಗಲೂ ಕೂಡ ಜನಪ್ರಿಯರಾಗಿದ್ದರು. ಅವರು ನಮ್ಮನ್ನು ಅಗಲದ ಮೇಲೂ ಕೂಡ ಜನಪ್ರಿಯರಾಗಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಚಾಮರಾಜನಗರ ಜಿಲ್ಲಾ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮುಖಂಡರುಗಳೇ, ಧ್ರುವನಾರಾಯಣ ಅವರ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಅವರ ಕುಟುಂಬ ವರ್ಗದವರೇ, ಧ್ರುವನಾರಾಯಣ ಅವರು ನಮ್ಮನ್ನೆಲ್ಲ ಅಗಲಿ ನಿನ್ನೆಗೆ 1 ವರ್ಷ ಆಯಿತು. ಇವತ್ತು ಮೊದಲನೇ ವರ್ಷದ ಪುಣ್ಯತಿಥಿಯನ್ನು ಏರ್ಪಾಡು ಮಾಡಿದ್ದಾರೆ. ಈ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಸೇರಿದ್ದೇವೆ. ಧ್ರುವನಾರಾಯಣ ಅವರು ಬದುಕಿದ್ದಾಗಲೂ ಕೂಡ ಜನಪ್ರಿಯರಾಗಿದ್ದರು. ಅವರು ನಮ್ಮನ್ನು ಅಗಲದ ಮೇಲೂ ಕೂಡ ಜನಪ್ರಿಯರಾಗಿದ್ದಾರೆ. ಸಾಮಾನ್ಯವಾಗಿ ಬದುಕಿರುವಾಗ ಜನಪ್ರಿಯರಾಗಿದ್ದವರು ಅವರು ಕಾಲವಾದ ಮೇಲೆ ಜನಪ್ರಿಯರಾಗೋದು ಬಹಳ ಕಡಿಮೆ. ಅವರು ಎಷ್ಟು ಮಟ್ಟಿಗೆ ಜನಾನುರಾಗಿಯಾಗಿದ್ದರು ಅಂತಂದರೆ, ಎಲ್ಲ ಜನರನ್ನು ಕೂಡ ಪ್ರೀತಿಸ್ತಿದ್ರು. ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಅವರು ಒಬ್ಬ ಆದರ್ಶ ರಾಜಕಾರಣಿಯಾಗಿದ್ದರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ. ಅವರು 2 ಬಾರಿ ಶಾಸಕರಾಗಿ, 2 ಬಾರಿ ಲೋಕಸಭಾ ಸದಸ್ಯರಾಗಿ ಬಹಳ ಜನರ ಮನ್ನಣೆಯನ್ನು ಗಳಿಸಿದ್ರು. ಯಾರೇ ಜನಪ್ರತಿನಿಧಿಯಾದವರು ಜನಪರವಾಗಿರಬೇಕಾಗ್ತದೆ, ಅಭಿವೃದ್ಧಿ ಪರ ಇರಬೇಕಾಗ್ತದೆ, ಮತ್ತು ಜನರನ್ನು ಪ್ರೀತಿಸ್ತಕ್ಕಂಥ ಗುಣವನ್ನು ಬೆಳೆಸ್ಕೋಬೇಕಾಗ್ತದೆ. ಧ್ರುವನಾರಾಯಣ ಅವರಿಗೆ ಎಲ್ಲ ಗುಣಗಳು ಕೂಡ ಇದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ನಾನು ಧ್ರುವನಾರಾಯಣ ಅವ್ರನ್ನ ಹತ್ತಿರದಿಂದ ನೋಡಿದ್ದೆ. ಯಾಕಂದರೆ 2 ಬಾರಿ ನಮ್ಮ ಲೋಕಸಭಾ ಸದಸ್ಯರಾಗಿದ್ದರು. ನಮ್ಮ ಕ್ಷೇತ್ರನೂ ಕೂಡ ಅವರು ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿದ್ರು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ ಅವರನ್ನು ಹತ್ತಿರದಿಂದ ನೋಡ್ತಕ್ಕಂಥ, ಹತ್ತಿರದಿಂದ ಕಾಣ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರು ಯಾವತ್ತೂ ಕೂಡ
ಜನರ ಹಚ್ಕೊಳ್ಳದೇನೆ ಇದ್ದಂಥ ದಿನ ಯಾವುದೂ ಇರಲಿಲ್ಲ. ಒಬ್ಬ ಲೋಕಸಭಾ ಸದಸ್ಯನಾಗಿ ಶಾಸಕರು ಕೂಡ ಅಷ್ಟೊಂದು ಅವ್ರ ಕ್ಷೇತ್ರವನ್ನು ಸುತ್ತಾಡೋದು, ಜನಸಂಪರ್ಕ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವರು ಲೋಕಸಭಾ ಸದಸ್ಯರಾಗಿ ಯಾವಾಗಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ರು. ಬಹುಶಃ ಚಾಮರಾಜನಗರ ಒಂದು ಹಿಂದುಳಿದ ಜಿಲ್ಲೆ, ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ರು. ನಾನು ಮುಖ್ಯಮಂತ್ರಿಯಾಗಿರುವಾಗ ಆಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಗೆ ತಗೊಬಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರು. ಸೊ ನನಗನ್ಸುತ್ತೆ ಅವರು ಯಾವತ್ತೂ ಕೂಡ ಜನರು ಬಿಟ್ಟು ಇರಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ರತಿದಿನ ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂಥ, ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ, ಜನರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.